ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶ್ರೀಚಕ್ರದ ಆವಿರ್ಭಾವ ಹೇಗಾಯ್ತು, ಮತ್ತೆ ಅದರಲ್ಲಿರ್ತಕ್ಕಂಥ ಘೋರಾಕ್ಷರಗಳನ್ನ ತೆಗೆದು ಸಾತ್ವಿಕಾಕ್ಷರಗಳನ್ನ ಶಂಕರರು ಯಾವ ರೀತಿ ರಚನೆ ಮಾಡಿದ್ರು. ಈ ದಿನ ಪ್ರತಿಯೊಬ್ರು ನಾವು ಶ್ರೀಚಕ್ರವನ್ನ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ರೇನೆ ಅದು ಶಂಕರರ ಅನುಗ್ರಹದಿಂದ. ಶಂಕರರು ಅದರಲ್ಲಿರ್ತಕ್ಕಂಥ ಘೋರಾಕ್ಷರಗಳನ್ನ ತೆಗೆದು ಸಾತ್ವಿಕಾಕ್ಷರವನ್ನ ಬರೆದು ಹೊಸದಾಗಿ ಶ್ರೀಚಕ್ರವನ್ನ ರಚನೆ ಮಾಡಿದ್ದು ಹೇಗೆ ಅನ್ನೋದನ್ನ ನೋಡೋಣ. ಶ್ರೀಚಕ್ರದ ಆವಿರ್ಭಾವ ಹೇಗಾಯ್ತು ಅನ್ನೋದನ್ನ ನೋಡೋಣ. ದಾಕ್ಷಾಯಿಣಿ ದಕ್ಷಯಜ್ಞದಲ್ಲಿ ಹುತಳಾದ ಮೇಲೆ ಈಶ್ವರನ ರುದ್ರ ನರ್ತನದಿಂದ ಉದ್ಭವಿಸಿದ ವೀರಭದ್ರನ ಪ್ರಕರಣ ಮುಕ್ತಾಯವಾದ ಮೇಲೆ, ದಕ್ಷಯಜ್ಞ ಸಮಾಪ್ತವಾದ ಮೇಲೆ ಮತ್ತೆ ಸತಿ ದಾಕ್ಷಾಯಿಣಿ ಪರ್ವತರಾಜ ಪುತ್ರಿಯಾಗಿ ಹುಟ್ಟುತ್ತಾಳೆ. ಅವಳಿಗೆ ಪೂರ್ವಜನ್ಮದ ಪ್ರಭಾವದಿಂದ ಈಶ್ವರನೇ ನನ್ನ ಪತಿ ಅನ್ನೋ ತೀರ್ಮಾನಕ್ಕೆ ಅವಳು ಬಂದ್ಬಿಟ್ಟಿರ್ತಾಳೆ. ಬೆಳೆದು ಪ್ರಾಪ್ತ ವಯಸ್ಕಳಾಗ್ತಾಳೆ. ನಾನು ಶಿವನನ್ನೇ ಮದುವೆ ಆಗ್ತೀನಿ ಅಂತ ತನ್ನ ತಂದೆ ಹತ್ರ ಹೇಳ್ತಾಳೆ. ಆ ಮಾತನ್ನ ಕೇಳಿದಂತ ಹಿಮವಂತ ಹೇಳ್ತಾನೆ, ನೀನ್ ಶಿವನನ್ನ ಹೇಗಮ್ಮ ಮದುವೆ ಆಗ್ತೀಯಾ? ಶಿವ ವೈರಾಗಿಯಾಗಿ ತಪಸ್ನಲ್ಲಿ ಕುತ್ಕೋಬಿಟ್ಟಿದ್ದಾನೆ, ಅವನಿಗೆ ಮದುವೆಯಾಗುವ ಆಲೋಚನೆಯೇ ಇಲ್ಲ. ಪಾರ್ವತಿ ಹೇಳ್ತಾಳೆ, ನಾನು ಈಶ್ವರನನ್ನ ಒಲಿಸ್ಕೊಳ್ತೇನೆ. ಹೇಗೆ ಹೊಲಿಸ್ಕೊಳ್ತೀಯ? ನನಗೆ ಸೌಂದರ್ಯ ಇದೆ, ಯೌವನ ಇದೆ, ಅದರಲ್ಲೂ ನಾನು ರಾಜ್ಕುಮಾರಿ. ನನ್ನನ್ನು ನೋಡಿದ್ರೆ ಶಿವ ಖಂಡಿತ ಒಪ್ಕೊಳ್ತಾರೆ, ವಿವಾಹ ಆಗೋದಕ್ಕೆ ಒಪ್ಕೊಂಡು ನನ್ನ ಇಷ್ಟಪಡ್ತಾರೆ ಅನ್ನೋದು ಅವಳಗ್ ಭ್ರಮೆ ಆಗಿತ್ತದು. ಹಾಗೆ ಆಗ್ತಿತ್ತೇನೋ, ಆದ್ರೆ ಆ ಪಾರ್ವತಿ ಈಶ್ವರನನ್ನ ಒಪ್ಸೋದಕ್ಕೆ, ತನ್ನತ್ತ ಶಿವನನ್ನ ಸೆಳೆಯೋದಕ್ಕೆ, ತನ್ನ ಪತಿಯಾಗಿ ಮಾಡ್ಕೊಳ್ಳಿಕ್ಕೆ ಅವಳು ತನ್ನ ಜೊತೆಯಲ್ಲಿ ಕಾಮನನ್ನ ಅಂದ್ರೆ ಮನ್ಮಥನನ್ನ ಕರ್ಕೊಂಡು ಹೋಗ್ತಾಳೆ. ಯಾರಾದ್ರೂ ಕಾಮನೆಯಿಂದ ಶಿವನನ್ನ ಗೆಲ್ಲೋದಿಕ್ ಸಾಧ್ಯವೇ? ಹೀಗೆ ಕಾಮ ಸಹಿತಳಾಗಿ ಹೋದಂತ ಪಾರ್ವತಿ, ಇದೆಲ್ಲ ಬಹಳ ದೊಡ್ಡ ಕತೆ ಇದೆ, ಇದರ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಅಂತೂ ಈಶ್ವರನ ತಪೋಭಂಗ ಆಗತ್ತೆ. ಈಶ್ವರ ಕಣ್ಣು ಬಿಟ್ಟು ನೋಡಿದಾಗ ಪಾರ್ವತಿ ಕುಳಿತಿರ್ತಾಳೆ. ಆಕಾಶ ಮಾರ್ಗದಲ್ಲಿ ನೋಡಿದಾಗ ಅಲ್ಲಿ ಮನ್ಮಥ ನರ್ತನ ಮಾಡ್ತಾ ಇರ್ತಾನೆ. ಈಶ್ವರನನ್ನ ಗೆದ್ದು ಬಿಟ್ಟೆ, ಶಿವನ ತಪೋಭಂಗ ಮಾಡಿಬಿಟ್ಟೆ ಅಂತ ಹೇಳಿ ಅವನು ಸಂತೋಷದಿಂದ ನರ್ತನವನ್ನ ಮಾಡ್ತಾ ಇರ್ತಾನೆ. ಆಗ ಕೋಪಗೊಂಡಂತ ರುದ್ರ ತನ್ನ 3ನೇ ಕಣ್ಣಿನ ಅಗ್ನಿ ಜ್ವಾಲೆಗಳಿಂದ ಮನ್ಮಥನನ್ನ ಭಸ್ಮ ಮಾಡ್ಬಿಡ್ತಾನೆ. ಮುಂದೆ ಪಾರ್ವತಿ ತಪಸ್ಸು ಮಾಡಿದ್ಲು, ಈಶ್ವರನ್ನ ಒಲಿಸ್ಕೊಂಡು ಮದುವೆ ಆದ್ಲು. ಇದು ಕತೆ ಎಲ್ಲ ಬೇರೆ ಇರುತ್ತೆ. ಆದ್ರೆ ಇಲ್ಲಿ ನಾವು ಪ್ರಸ್ತುತ ಶ್ರೀಚಕ್ರದ ಆವಿರ್ಭಾವ ಹೇಗಾಯ್ತು ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ, ಈ ಘಟ್ಟ ಮನ್ಮಥನನ್ನ ಬೂದಿ ಮಾಡಿದಂತಹ ಈ ಕತೆ ಏನಿದೆ ಇದು ಬಹಳ ಪ್ರಧಾನವಾದದ್ದು. ಮನ್ಮಥನನ್ನ ರುದ್ರ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಆ ಬೂದಿ ಎಲ್ಲ ಅಲ್ಲೊಂದು ಕುಪ್ಪೆಯಾಗಿ ಬಿದ್ದಿರತ್ತೆ. ಆ ಭಸ್ಮ ಈಶ್ವರನ 3ನೇ ಕಣ್ಣಿನ ಪವಿತ್ರಾಗ್ನಿಯ ಸ್ಪರ್ಶದಿಂದ ಸಿದ್ಧವಾದಂತ ಭಸ್ಮ. ಅದು ಬಹಳ ತೇಜೋವಂತವಾಗಿರುತ್ತೆ. ಆಗ ಚಿತ್ರಕರ್ಮ ಅಂತಕ್ಕಂಥ ಗಂಧರ್ವ ಆ ಬೂದಿಯನ್ನೆಲ್ಲ ಸೇರಿಸಿ ಒಂದು ಬೊಂಬೆಯನ್ನಾಗಿ ಮಾಡ್ತಾನೆ. ರುದ್ರನ ಅನುಗ್ರಹದಿಂದ ಆ ಭಸ್ಮ ಪುತ್ತಳಿಗೆ ಜೀವ ಕೂಡ ಬರುತ್ತೆ. ಅದಕ್ಕೆ ಶತರುದ್ರೀಯವನ್ನ ಉಪದೇಶ ಮಾಡ್ತಾರೆ. ಆ ಶತರುದ್ರೀಯದ ತಪಸ್ಸಿಗೆ ಮೆಚ್ಚಿದಂತ ಭಕ್ತವತ್ಸಲನಾದ ಈಶ್ವರ ಪ್ರತ್ಯಕ್ಷನಾಗಿ ಅವನಿಗೆ 60,000 ವರ್ಷಗಳ ಕಾಲದವರೆಗೂ ಚಕ್ರವರ್ತಿಯಾಗಿ ಸುಖವನ್ನ ಅನುಭವಿಸುವ ಹಾಗೆ ವರವನ್ನು ಕೂಡ ಕೊಡ್ತಾನೆ. ಈ ಸಂದರ್ಭವನ್ನು ನೋಡಿದ ಬ್ರಹ್ಮದೇವ ಭಂಡ್ ಭಂಡ್ ಅಂತ ಹೇಳಿದಾಗ ಆ ಭಸ್ಮ ಪುತ್ತಳಿಗೆ, ಆ ಬೂದಿಯ ಬೊಂಬೆಗೆ ಭಂಡಾಸುರನೆಂದು ನಾಮಕರಣ ಕೂಡ ಆಗತ್ತೆ. ಸಾಮಾನ್ಯವಾಗಿ ಅಧಿಕಾರ ಸಿಗ್ತಾ ಇದ್ದ ಹಾಗೆ ಎಲ್ಲರಿಗೂ ತಲೆಗಳು ಅವ್ರ ಭುಜದ ಮೇಲೆ ನಿಲ್ಲೋದಿಲ್ಲ. ಅಂದ್ರೆ ಮಹಾ ಅಹಂಕಾರಿಗಳಾಗ್ಬಿಡ್ತಾರೆ. ಈ ಭಂಡಾಸುರನಿಗೆ ಯಾವಾಗ ಈಶ್ವರನ ವರ ಬ್ರಹ್ಮನ ಅನುಗ್ರಹವಾಯಿತೋ ಎಲ್ಲರನ್ನ ಹಿಂಸಿಸೋದಕ್ಕೆ ಪ್ರಾರಂಭಿಸ್ತಾನೆ. ಇದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ದೇವತೆಗಳನ್ನೆಲ್ಲ ನಿರ್ವೀರ್ಯರನ್ನಾಗಿಸಿ ದೇವೇಂದ್ರನ ಪದಚ್ಯುತಿಗೊಳಿಸುವವರೆಗೂ ಇದು ಹೋಗುತ್ತೆ. ಆಗ
ದೇವತೆಗಳೆಲ್ಲ, ದೇವೇಂದ್ರ ಮತ್ತೆ ದೇವತೆಗಳೆಲ್ಲ ಸೇರಿ ಹಿಮಗಿರಿಯ ತಪ್ಪಲಿಗೆ ಬಂದು ಭಾಗೀರಥಿ ತೀರದಲ್ಲಿ ಆ ಪರಾಶಕ್ತಿಯ ಆವಿರ್ಭಾವಕ್ಕಾಗಿ ಮಹಾಯಜ್ಞವೊಂದನ್ನ ಪ್ರಾರಂಭಿಸ್ತಾರೆ. ಆ ಯಜ್ಞದ ಕೊನೆಯಲ್ಲಿ ಶ್ರೀಮಾತಾ ಲಲಿತೆ ಆವಿರ್ಭವಿಸ್ತಾಳೆ. ಅವಳ ಬಲಭಾಗದ ಹೆಬ್ಬೆರಳನ ತುದಿ ಯಾವುದೋ ಒಂದು ಬಿಂದುವಿನ ಮೇಲೆ ಸ್ಥಾಪನೆ ಆಗಿರುತ್ತೆ. ಅದು ಒಂದು ಅರ್ಥದಲ್ಲಿ ನೋಡಿದ್ರೆ ಆ ಶ್ರೀಮಾತಾ ಲಲಿತೆಗೆ ಅದು ರಥ ಆಗ್ಬಿಟ್ಟಿರುತ್ತೆ. ಅದೇ ಶ್ರೀಚಕ್ರ ರಥ. ಆ ಶ್ರೀಚಕ್ರ ಭೂಪುರತ್ರಯ, ವೃತ್ತತ್ರಯ, ಷೋಡಶದಳ, ಅಷ್ಟದಳ, ಚತುರ್ದಶಾರ, ಬಹಿರ್ದಶಾರ, ಅಂತರ್ದಶಾರ, ಅಷ್ಟಕೋನ, ತ್ರಿಕೋನ. ಆ ತ್ರಿಕೋನದಲ್ಲಿ ಬಿಂದು. ಆ ಬಿಂದುವಿನ ಮೇಲೆ ಆ ಶ್ರೀಮಾತೆಯ ಬಲಗಾಲಿನ ಹೆಬ್ಬೆರಳು ಸ್ಥಾಪಿಸಿರುತ್ತೆ. ಹೀಗೆ ದೇದೀಪ್ಯಮಾನಳಾಗಿ ಪರಮೇಶ್ವರಿ ಆವಿರ್ಭವಿಸ್ತಾಳೆ. ದೇವತೆಗಳೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಅವಳ ಶಕ್ತಿ ಸೇನೆ, ಭಂಡಾಸುರ ವಧೆ ಇವೆಲ್ಲವೂ ಲಲಿತೋಪಾಖ್ಯಾನದಲ್ಲಿ ಬರುತ್ತೆ. ಆ ನಂತರ ಚಿಂತಾಮಣಿ ಗೃಹದ ನಿರ್ಮಾಣ ಆಗುತ್ತೆ. ಆ ಚಿಂತಾಮಣಿ ಗೃಹದಲ್ಲಿ ಕಮಲಾಸನದಲ್ಲಿ ಅದ್ಭುತವಾದ ಪೀಠ ಇರುತ್ತೆ. ಅದೇ ಕಾಮರಾಜ ಪೀಠ. ಆ ಮಂಚಕ್ಕೆ ಬ್ರಹ್ಮ, ವಿಷ್ಣು, ರುದ್ರ, ಶಂಕರನೆಂಬ 4 ಕಾಲುಗಳಿರುತ್ತೆ. ಅದರ ಮೇಲಿನ ಫಲಕವೇ ಸದಾಶಿವ. ಆ ಸದಾಶಿವನೆಂಬ ಫಲಕದ ಮೇಲೆ ಕಾಮೇಶ್ವರನ ಎಡ ತೊಡೆಯ ಮೇಲೆ ನವಯೌವನ ಭರಿತಳಾದ ಕಾಮೇಶ್ವರಿ ಲಲಿತಾ ಮಹಾತ್ರಿಪುರ ಸುಂದರಿ ಕುಳಿತಿರ್ತಾಳೆ. ಇದು ಶ್ರೀಚಕ್ರ ಆವಿರ್ಭಾವವಾದಂತಹ ಕತೆ. ಇಲ್ಲಿ ನಾವು ಹೇಳ್ತಾ ಇರೋದು ಆ ಶ್ರೀಚಕ್ರದ ಬಗ್ಗೆ ಅಲ್ಲ. ಆ ಶ್ರೀಚಕ್ರ ಉದ್ಭವ ಆಗಿದ್ದು ಯಾತಕ್ಕೋಸ್ಕರ, ಯಾಕಾಗಿ, ಆ ಶ್ರೀಚಕ್ರದ ಮೇಲೆ ಆಸೀನಳಾದ ಶ್ರೀಮಾತಾ ಲಲಿತೆ ಬಂದದ್ದು ಯಾಕಾಗಿ ಅಂದ್ರೆ ಭಂಡಾಸುರನ ವಧೆಗಾಗಿ. ಹೀಗಾಗಿ ಆ ಶ್ರೀಚಕ್ರದಲ್ಲಿರುವ ವರ್ಣಗಳೆಲ್ಲ ಘೋರ ವರ್ಣಗಳಾಗಿರುತ್ತೆ. ಯಾಕಂದ್ರೆ ಆ ಘೋರ ವರ್ಣಗಳ ಸಹಾಯದಿಂದ ಅಸುರನ ಮರ್ದನವಾಗ್ಬೇಕಿತ್ತು. ಆ ಘೋರಾಕ್ಷರ ಸಂಯುಕ್ತವಾದ ಶ್ರೀಚಕ್ರದಿಂದಾಗಿ ಆ ದೇವಿ ಮಾಂಸಾನ್ನ ಪ್ರಿಯಳಾಗ್ಬಿಟ್ಟಿದ್ಲು. ಯಾವ ಯಾವ ದೇವಾಲಯಗಳಲ್ಲೆಲ್ಲ ಈ ಶ್ರೀಚಕ್ರ ಪ್ರತಿಷ್ಠಾಪನೆಯಾಗಿತ್ತೋ ಅಲ್ಲೆಲ್ಲ ಪ್ರಾಣಿ ಬಲಿಯೇ ನೈವೇದ್ಯವಾಗಿತ್ತು. ಆ ದೇವಾಲಯಗಳ ಪ್ರಾಂತ್ಯದಲ್ಲಿ ಸೂರ್ಯಾಸ್ತವಾಗುತ್ತಿದ್ದಂತೆಯೇ ಬಹಳ ಭೀಕರ ಮತ್ತು ಬೀಭತ್ಸ ಪರಿಸ್ಥಿತಿ ಏರ್ಪಡ್ತಾ ಇತ್ತು. ಈ ಸುದ್ದಿಯನ್ನ ಕೇಳಿದಂತ ಶ್ರೀ ಶ್ರೀ ಶಂಕರರು, ಶಂಕರ ಭಗವತ್ಪಾದಾಚಾರ್ಯರು ಈ ಘೋರವನ್ನ ತಡೆದು ಅದ್ವೈತ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಿರಾಕಾರ ಪರತತ್ವ ಪರಬ್ರಹ್ಮನ ಸ್ಥಾಪನೆ ಮಾಡೋದಕ್ಕೋಸ್ಕರ, ಅಂದ್ರೆ ಪ್ರತಿಮೆ ಪೂಜೆಗಳಿಗಿಂತ ನಿರಾಕಾರವಾಗಿರ್ತಕ್ಕಂತಹ ಪರಬ್ರಹ್ಮನ ಅರ್ಚನೆಯಾಗಬೇಕಿತ್ತು. ಜನರೆಲ್ಲರೂ ಸಾಕಾರವಾದ ದೇವ ದೇವಿಯರಿಗೆ ಹೊಲ್ದಿದ್ರು. ಸಾಕಾರ ಸಹಿತವಾದ ಪ್ರತಿಮೆ, ನಿರಾಕಾರವಾಗಿರುವ ಪರಬ್ರಹ್ಮ, ಈ ಎರಡರ ಮಧ್ಯದಲ್ಲಿ ಯಾವುದಾದರೂ ಒಂದು ಸಾಧನ ಬೇಕಾಗಿತ್ತು. ಹೀಗಾಗಿ ಶಂಕರರು ತೀರ್ಮಾನ ಮಾಡಿದ್ರು, ನಾನು ಈ ಶ್ರೀಚಕ್ರವಿದ್ದಲ್ಲಿಗೆ ಹೋಗಿ ಸಾತ್ವಿಕವಾದ ಶ್ರೀಚಕ್ರವನ್ನ ಸ್ಥಾಪಿಸಲು ಸಾಧ್ಯವಾದರೆ ಆ ಶ್ರೀಚಕ್ರ ಪೂಜೆಯ ಮೂಲಕ ಪ್ರತಿಮಾ ಪೂಜೆಯನ್ನು ಮೀರಿ ನಿರಾಕಾರ ಬ್ರಹ್ಮದ ಕಡೆಗೆ ಹೋಗುವ ದಾರಿಯನ್ನ ಮಾಡಬಹುದು ಅಂತ. ನಿರಾಕಾರ ಬ್ರಹ್ಮದ ಕಡೆಗೆ ಹೋಗತಕ್ಕ ಪಥದಲ್ಲಿ ಯಾವುದೋ ಒಂದು ಚಕ್ರ ಸಾಧನೆಯನ್ನ ಸ್ಥಾಪಿಸಿದ ಹಾಗಾಗತ್ತೆ ಅನ್ನೋ ತೀರ್ಮಾನಕ್ಕೆ ಬಂದ್ರು. ಎಲ್ಲಿಂದ ಪ್ರಾರಂಭ ಮಾಡಬೇಕು? ಇರುವಂತಹ ಶಕ್ತಿ ಕ್ಷೇತ್ರಗಳಲ್ಲಿ ಅತ್ಯಂತ ತೀವ್ರವಾದಂತಹ ಭಯಂಕರವಾದಂತಹ ಕ್ಷೇತ್ರವಾದಂಥದ್ದು ಮಧುರೆಯ ಮೀನಾಕ್ಷಿ ಆಲಯ. ಅಲ್ಲಿಂದಲೇ ಪ್ರಾರಂಭ ಮಾಡೋಣ ಅಂತ ತೀರ್ಮಾನ ಮಾಡಿ ಮಧುರೆಯ ಪಾಂಡ್ಯರಾಜನ ಆಸ್ಥಾನಕ್ಕೆ ಶ್ರೀ ಶ್ರೀ ಶಂಕರರು ಬಂದ್ರು. ಆ ಸಮಯಕ್ಕಾಗಲೇ ಶಂಕರರ ಪ್ರಭಾವ ಪ್ರಸಿದ್ಧಿಗಳೆಲ್ಲವೂ ದೇಶೋ ವಿಶಾಲವಾಗಿತ್ತು. ಪಾಂಡ್ಯರಾಜ ಶಂಕರರನ್ನ ಸ್ವಾಗತಿಸಿ ಸತ್ಕರಿಸಿ ಉಪಚಾರಗಳೆಲ್ಲ ಮುಗಿದ ಮೇಲೆ ಶಂಕರರು ಹೇಳಿದ್ರು, ನೋಡಪ್ಪ, ನಾನೊಬ್ಬ ಸನ್ಯಾಸಿ, ಗೃಹಸ್ಥರ ಮನೆಯಲ್ಲಿ ಇರೋ ಆಗಿಲ್ಲ, ಅರಮನೆಯಲ್ಲಂತೂ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಾಯಂಕಾಲವಾಗ್ತಾ ಇದೆ, ಆದ್ರಿಂದ ನಾನು ಯಾವ್ದಾದ್ರೂ ಒಂದು ದೇವಸ್ಥಾನದಲ್ಲಿ ಇದ್ದು ಬಿಡ್ತೀನಿ ಅಂತ ಹೇಳ್ತಾರೆ. ಆಗಬಹುದು, ಯಾವ ದೇವಸ್ಥಾನ ಅಂತ ರಾಜ ಕೇಳ್ತಾನೆ. ಶಂಕರರು ಹೇಳ್ತಾರೆ, ಏನಯ್ಯ, ನಾನು ಮಧುರೆಗೆ ಬಂದಿದ್ದೀನಿ, ಮೀನಾಕ್ಷಿ ದೇವಸ್ಥಾನಕ್ಕಿಂತ ಪ್ರಸಿದ್ಧವಾದ ದೇವಸ್ಥಾನ ಯಾವ್ದಿದೆ? ಆದ್ರಿಂದ
ಮೀನಾಕ್ಷಿ ದೇವಸ್ಥಾನದಲ್ಲೇ ಇದ್ದು ಬಿಡ್ತೀನಿ. ಈ ಮಾತನ್ನ ಕೇಳಿದ ರಾಜನಿಗೆ ಬಹಳ ಹೆದರಿಕೆಯಾಗುತ್ತೆ. ಆತ ಹೇಳ್ದ, ಸ್ವಾಮಿ, ಏನ್ ಹೀಗೆ ಹೇಳ್ತಾ ಇದ್ದೀರಾ? ನೀವು ಬೇರೆ ಯಾವುದೇ ದೇವಸ್ಥಾನದಲ್ಲಿ ಇರಿ, ಆದರೆ ಮಧುರೆಯ ಮೀನಾಕ್ಷಿ ದೇವಸ್ಥಾನದಲ್ಲಿ ಮಾತ್ರ ಬೇಡ. ಯಾಕೆ? ಆ ಮೀನಾಕ್ಷಿ ರಾತ್ರಿ ಆಗ್ತಿದ್ದ ಹಾಗೆ ರುದ್ರಿ ಆಗ್ಬಿಡ್ತಾಳೆ. ಅಷ್ಟೇ ಅಲ್ಲ, ಮಹಾರಾತ್ರಿಯ ಹೊತ್ತಿಗೆ ಆಕೆ ತಾಂಡವ ನೃತ್ಯ ಪ್ರಾರಂಭವಾಗಿ ಮಧುರೆಯ ಬೀದಿಗಳಲ್ಲಿ ಯಾರು ಸುಳಿದಾಡುವಂತಿಲ್ಲ. ಕಂಡವರನ್ನೆಲ್ಲ ಭಕ್ಷಿಸಿ ಬಿಡ್ತಾಳೆ. ಆದ್ದರಿಂದ ದಯವಿಟ್ಟು ತಾವು ಮಧುರೆ ಮೀನಾಕ್ಷಿ ಆಲಯಕ್ಕೆ ಮಾತ್ರ ಹೋಗ್ಬೇಡಿ. ಶ್ರೀ ಶ್ರೀ ಶಂಕರರು ಹೇಳಿದ್ರು, ನಾನು ಬಂದಿದ್ದೇ ಆಕೆಯನ್ನು ನೋಡೋದಿಕ್ಕೆ, ಆದ್ರಿಂದ ನಾನು ಈ ರಾತ್ರಿ ಮೀನಾಕ್ಷಿ ದೇವಾಲಯದಲ್ಲೇ ಇರ್ತೇನೆ ಅಂತ. ರಾಜನಿಗೆ ಬೇರೆ ದಾರಿ ಇಲ್ಲ. ಸರಿ, ಒಪ್ಕೊಂಡ್ರು. ಶಂಕರರು ದೇವಸ್ಥಾನಕ್ಕೆ ಬಂದ್ರು. ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಮರಕತ ಶಿಲೆಯಲ್ಲಿ ಕೆತ್ತಿದಂತಹ ಅಪೂರ್ವವಾದ ಸುಂದರ ಮೀನಾಕ್ಷಿಯ ವಿಗ್ರಹ, ಪಕ್ಕದಲ್ಲಿ ಸುಂದರೇಶ್ವರರಿದ್ದಾರೆ. ಮೀನಾಕ್ಷಿಯ ಎದುರುಗಡೆ ಒಂದು ಜಗುಲಿ, ಆ ಜಗುಲಿಯಲ್ಲಿ ಇವರು ಪದ್ಮಾಸನವನ್ನ ಹಾಕಿ ಕುಳಿತುಕೊಳ್ತಾರೆ. ಕುಳಿತರು ನೋಡ್ತಾ ಇದ್ದಾರೆ. ಅತ್ಯಂತ ಆನಂದವನ್ನುಂಟು ಮಾಡುವಂತಹ ಪರಿಸರ, ಸುಗಂಧ. ಇದ್ದಕ್ಕಿದ್ದಂತೆಯೇ ಗರ್ಭಗುಡಿಯಲ್ಲಿ ಘಂಟಾನಾದವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಮೀನಾಕ್ಷಿ ವಿಗ್ರಹದಿಂದ ಇಳಿದು ಬರ್ತಾ ಇದ್ದಾಳೆ. ರಾಗರಂಜಿತವಾದ ಮುಖದಲ್ಲಿ ಸುಪ್ರಸನ್ನತೆಯಿಂದ ಹಸನ್ಮುಖಿಯಾಗಿ ಆ ಮೀನಾಕ್ಷಿ ತನ್ನ ಎಡಗಾಲನ್ನ ತೆಗೆದು ಗರ್ಭಗುಡಿಯ ಹೊರಗಡೆ ಇಟ್ಟ ತಕ್ಷಣ ಅವಳಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. ಕರಾಳವದನ, ರಕ್ತಜಿಹ್ವ, ಭೀಕರಾಕಾರ, ಕೃಷ್ಣ ಶರೀರ. ಶ್ರೀ ಶ್ರೀ ಶಂಕರರು ಈ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇದ್ರು. ಗೌರಿ ಹೋಗಿ ಕಾಳಿ ಆಗ್ಬಿಟ್ಲು, ಮೀನಾಕ್ಷಿ ಹೋಗಿ ರಕ್ತಾಕ್ಷಿ ಆಗ್ಬಿಟ್ಲು. ಹುಂಕಾರವನ್ನ ಮಾಡ್ತಾ ಹೊರಗಡೆ ಹೆಜ್ಜೆಯನ್ನ ಇಟ್ಟಳು. ಇದನ್ನೆಲ್ಲ ನೋಡ್ತಾ ಇದ್ದ ಶಂಕರರಿಗೆ ಭಯವಾಗ್ಲಿಲ್ಲ. ನಮ್ಮಮ್ಮ ಈ ರೂಪದಲ್ಲಿ ಹೇಗ್ ಕಾಣ್ತಾಳೆ ಅಂತ ನೋಡ್ತಾ ಇದ್ರು. ಮೀನಾಕ್ಷಿ ಹೋಗುವಾಗ ಶಂಕರರನ್ನ ನೋಡಿದ್ಳು. ಯಾರಯ್ಯ ಒಟ್ಟು ನೀನು, ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ ಅಂತ ಕೇಳಿದ್ಲು. ಅಮ್ಮ, ನಿನ್ನ ನೋಡ್ಬೇಕು ಅಂತಲೇ ನಾನು ಬಂದಿದ್ದು. ನೀನ್ ದರ್ಶನ ಕೊಟ್ಟೆ, ನನಗೆ ಮಹಾ ಸಂತೋಷವಾಯಿತು ಅಂತ ಹೇಳಿದ್ರು. ಹಾ ಬಿಡು, ನನಗೆ ಬಹಳ ಪ್ರಧಾನವಾದ ಕೆಲಸ ಇದೆ, ನಾನು ಹೋಗ್ಬೇಕು. ಶಂಕರರು ಹೇಳ್ತಾರೆ, ಏನಮ್ಮ, ಮಗ ಮಾತಾಡಿಸ್ತಾ ಇದ್ದೀನಿ, ಮಗನ ಹತ್ರ ಮಾತಾಡದೆ ಹೋಗ್ತಿದ್ಯಲ್ಲ. ಮೀನಾಕ್ಷಿ ಕೇಳ್ತಾಳೆ, ಏನಯ್ಯ ಮಾತಾಡ್ಬೇಕು ನಿನ್ನ ಹತ್ರ? ಅವಳಲ್ಲಿ ರೌದ್ರ ಛಾಯೆ ತುಂಬಿರುತ್ತೆ. ಏನಿಲ್ಲಮ್ಮ, ನಿನ್ನ ಸಹಸ್ರ ನಾಮಗಳನ್ನ ಒಮ್ಮೆ ನಿನ್ನ ಮುಂದೆ ಹೇಳಿಬಿಡ್ತೀನಿ. ಅದು ಹೇಗೆ ಅಂದ್ರೆ, ನನಗೆ ತಿಳಿದ ಮಟ್ಟಿಗೆ ಅದರ ಅರ್ಥ ವಿವರಣೆ ಸಹಿತವಾಗಿ ನಾನು ಹೇಳಿಬಿಡ್ತೇನೆ ನಿನ್ ಮುಂದೆ. ನೀನು ಅನುಮತಿ ಕೊಟ್ರೆ ನಾನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ. ಮೀನಾಕ್ಷಿ, ಏನಯ್ಯ, ಏನ್ ಹೇಳ್ತೀಯ ಹೇಳು ಅಂತ ಕೇಳ್ತಾರೆ. ಶ್ರೀಮಾತಾ ಅಂತ ಪ್ರಾರಂಭ ಮಾಡ್ತಾರೆ. ಅಮ್ಮ, ಜೀವಕೋಟಿಗಳಿಗೆಲ್ಲ ತಾಯಂದಿರಿರ್ತಾರೆ. ಆ ತಾಯಂದಿರಿಗಾಗಲಿ ತಂದೆಯಂದಿರಿಗಾಗಲಿ ಒಂದು ಮಿತಿ ಅನ್ನೋದಿರುತ್ತೆ. ಒಂದಷ್ಟು ಕಾಲದವರೆಗೆ ಮಾತ್ರ ಅವ್ರು ಇರ್ತಾರೆ. ಕೆಲ ಕಾಲ ಆದ್ಮೇಲೆ ತಂದೆಯು ತಾಯಿ ಯಾರು ಇರೋದಿಲ್ಲ. ಆದರೆ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ನೀನು. ಪ್ರಪಂಚದಲ್ಲಿರುವ ಜೀವಕೋಟಿಗಳಿಗೆಲ್ಲ ಶಾಶ್ವತ ತಾಯಿ ಯಾರು ಅಂದ್ರೆ ನೀನೇ. ಆದ್ರಿಂದ ನಿನ್ನನ್ನ ಶ್ರೀಮಾತಾ ಅಂತ ಕರೀತಾರಮ್ಮ. ಶ್ರೀ ಮಹಾರಾಜ್ಞಿ ಅಂದ್ರು. ರಾಜ ರಾಣಿಯರೆಷ್ಟಿಲ್ಲ ಅಮ್ಮ, ಆದರೆ ರಾಜ ರಾಣಿಯರಿಗೆಲ್ಲ ರಾಣಿಯಾದವಳು ನೀನು. ಆದ್ರಿಂದ ನಿನ್ನನ್ನ ಶ್ರೀ ಮಹಾರಾಜ್ಞಿ ಅಂತಾರೆ. ಶ್ರೀಮತ್ ಸಿಂಹಾಸನೇಶ್ವರಿ ಅಂದ್ರು. ಸಿಂಹಾಸನ ಅಂದ್ರೆ ಅರ್ಥ ಏನು? ಆಸನ, ಅದಕ್ಕೆ ಸಿಂಹದ ಲಲಾಟವಿರುತ್ತೆ, ಸಿಂಹದ ಮುಖ ಇರುತ್ತೆ, ಅದನ್ನ ಸಿಂಹಾಸನ ಅಂತಾರೆ. ಆದರೆ ನಿನ್ನ ಆಸನ ಅಂತದ್ದಲ್ಲ, ಅದು ಶ್ರೀಮತ್ ಸಿಂಹಾಸನ. ಏನು ಶ್ರೀಮತ್ ಸಿಂಹಾಸನ ಅಂದ್ರೆ? ನಿನ್ನ ಸಿಂಹಾಸನದ ಪೀಠವೇ ಸದಾಶಿವ. ಬ್ರಹ್ಮ, ವಿಷ್ಣು, ರುದ್ರ, ಶಂಕರರೇ ಆ ಸಿಂಹಾಸನದ ಕಾಲುಗಳು.
ಈ ಸಿಂಹಾಸನವನ್ನ ಪ್ರೇತಾಸನಾಸೀನ ಅಂತ ಕರೀತಾರೆ. ಪ್ರೇತ ಅಂದ್ರೆ ಪ್ರಾಣವಿಲ್ಲದ್ದು. ಜಗತ್ ಪ್ರಳಯ ಕಾಲದಲ್ಲಿ ಬ್ರಹ್ಮ ವಿಷ್ಣು ರುದ್ರರ ಶಕ್ತಿ ಎಲ್ಲವೂ ಹುಡುಗಿ ಹೋಗುತ್ತೆ. ಆಗ ಅವರೆಲ್ಲ ಪ್ರೇತಗಳಾಗ್ಬಿಡ್ತಾರೆ. ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ. ಪಂಚಭೂತಗಳು ಪಂಚಬ್ರಹ್ಮಗಳಾಗಿ ಈ ಸೃಷ್ಟಿಗೆ ಕಾರಣೀಭೂತರಾದ ಶಕ್ತಿಗಳಾಗಿದ್ದಾರೆ. ಆ ಪಂಚಬ್ರಹ್ಮಾಸನವೇ ನಿನ್ನ ಆಸನ. ಚಿದಗ್ನಿಕುಂಡ ಸಂಭೂತ. ಎಲ್ಲಮ್ಮ ಹುಟ್ಟಿದ್ಯಾ ನೀನು? ಅಗ್ನಿಕುಂಡದಲ್ಲಿ ಹುಟ್ಟಿದ್ದಿ. ಅಂದು ಭಂಡಾಸುರ ಮರ್ದನಕ್ಕಾಗಿ ದೇವತೆಗಳೆಲ್ಲ ಮೇರು ಪರ್ವತದ ಅಗ್ರ ಭಾಗದಲ್ಲಿ ಕುಳಿತು ಯಜ್ಞವನ್ನು ಮಾಡಿದ್ರಲ್ಲ, ಆ ಅಗ್ನಿಕುಂಡದಲ್ಲಿ ಹುಟ್ಟಿದ್ದೀಯೇ ನೀನು. ಹಾಗೆ ಯಾರೆಲ್ಲ ಭಕ್ತಿಯಿಂದ ನಿನ್ನನ್ನ ಆರಾಧಿಸ್ತಾರೋ ಅವರ ಚಿತ್ ಅಂದ್ರೆ ಮನಸ್ಸೆಂಬ ಅಗ್ನಿಕುಂಡದಲ್ಲಿ ಉದ್ಭವಿಸ್ತೀಯೇ ನೀನು. ಆದ್ರಿಂದ ನೀನು ಚಿದಗ್ನಿಕುಂಡ ಸಂಭೂತ. ನೀನು ಆವಿರ್ಭವಿಸಿದ್ಯತಕ್ಕಾಗಿ ದೇವಕಾರ್ಯ ಸಮುದ್ಯತ. ದೇವತೆಗಳ ಕಾರ್ಯವನ್ನ ಮಾಡೋದಿಕ್ಕೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಮಾಡೋದಿಕ್ಕೆ ಆವಿರ್ಭವಿಸಿದ್ದೀಯೇ ನೀನು. ಹೀಗೆ ಶಂಕರ ಭಗವತ್ಪಾದರು ಲಲಿತಾ ಸಹಸ್ರನಾಮದ ಒಂದೊಂದು ನಾಮಕ್ಕೂ ವಿವರಣೆಯನ್ನ ಕೊಡ್ತಾ ಮೀನಾಕ್ಷಿಯ ಮುಂದೆ ಹೇಳ್ತಾ ಇದ್ರು. ಹೋಗ್ತಾ ಇದ್ದ ಮೀನಾಕ್ಷಿ ಶಂಕರರ ವಾಕ್ಚಾತುರ್ಯಕ್ಕೆ ಬೆರಗಾಗಿ ಅಲ್ಲೇ ನಿಂತು ಬಿಟ್ಲು. ಹೇಳ್ತಾಳೆ, ಹೇ ಬಾಲ ಸನ್ಯಾಸಿ, ನನಗೆ ಬಹಳ ಪ್ರಧಾನವಾದ ಕೆಲಸ ಇದೆ. ನಾನು ರಾತ್ರಿಯ ಹೊತ್ತು ಪ್ರಳಯ ಸ್ವರೂಪಿಣಿ ರುದ್ರಿಯಾಗ್ಬಿಡ್ತೀನಿ. ನಾನು ಹೋಗಿ ಮಾರಣ ಹೋಮವನ್ನ ಮಾಡಬೇಕು. ಆದ್ರೆ ನೀನ್ ಇಷ್ಟೊತ್ತು ಮಾತನಾಡಿ ನನಗೆ ಸಂತೋಷವನ್ನು ಉಂಟು ಮಾಡಿದ್ಯೆ. ಆದ್ರಿಂದ ನಿನಗೇನಾದ್ರೂ ವರ ಬೇಕಂದ್ರೆ ಕೇಳು, ಅದನ್ನ ಕೊಟ್ಟು ನಾನು ಮುಂದೆ ಹೋಗ್ತೀನಿ ಅಂತ ಹೇಳ್ತಾಳೆ. ಶಂಕರರು ಅಂದ್ಕೊಂಡ್ರು, ಈ ಸಮಯವನ್ನ ನಾನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ನಾನಿಲ್ಲಿಗೆ ಬಂದಿರುವ ಕಾರ್ಯವನ್ನ ಪೂರ್ಣಗೊಳಿಸ್ಬೇಕು. ಇಂದಿನ ದಿನ ಈ ತಾಯಿಯನ್ನ ದೇವಾಲಯದಿಂದ ಆಚೆಗೆ ಹೋಗದಂತೆ ಅವಳನ್ನ ನಿಲ್ಲಿಸಿ ಬಿಟ್ಟರೆ, ಅಂದ್ರೆ ತಡೆದರೆ, ಅವಳಿಂದ ನಡೆಯುವಂತಹ ಮಾರಣ ಹೋಮವನ್ನ ತಪ್ಪಿಸಲೇಬೇಕು. ಅವಳು ದೇವಾಲಯದಿಂದ ಹೊರಗಡೆ ಹೋಗದೆ ಇಲ್ಲೇ ನಿಲ್ಲಬೇಕಾದ್ರೆ ದೀರ್ಘಕಾಲ ಅವಳನ್ನ ಕಟ್ಟಿ ಹಾಕೋದು ಹೇಗೆ? ಯಾವುದಾದ್ರೂ ಒಂದು ಆಟದಲ್ಲಿ ಅವಳನ್ನ ಕೂರಿಸ್ಬೇಕು. ಹಾಗಾಗಿ ದೀರ್ಘಕಾಲದ ಯಾವುದಾದರೊಂದು ಆಟದಲ್ಲಿ ಅವಳನ್ನ ಕೂರಿಸಿ ಬಿಟ್ಟರೆ ಅವಳಿಗೆ ಸಮಯದ ಪರಿವೇ ಇಲ್ಲದೆ ಆಟದಲ್ಲಿ ಬಂಧಿಸಿ ಬಿಟ್ಟರೆ ಮಗ್ನಳಾಗಿ ಬಿಡ್ತಾಳೆ, ಅಲ್ಲಿಯೇ ಕುಳಿತು ಬಿಡ್ತಾಳೆ. ಆಗ ನನ್ನ ಕಾರ್ಯ ಸುಗಮ ಆಗತ್ತೆ ಅಂತ ಹೇಳಿ ದೀರ್ಘಕಾಲ ನಮ್ಮನ್ನ ಕೂರಿಸುವಂತಹ ಆಟ ಯಾವುದು? ಅದೇ ಪಗಡೆ ಆಟ. ಆಗ ಕೇಳ್ತಾರೆ, ಅಮ್ಮ ನಾನು ನಿನ್ ಜೊತೆಯಲ್ಲಿ ಪಗಡೆ ಆಟವನ್ನ ಆಡಬೇಕು, ಆಡ್ತೀಯ ತಾಯಿ ಅಂತ ಕೇಳ್ತಾರೆ. ತಾಯಿ ಆಶ್ಚರ್ಯದಿಂದ ನೋಡ್ತಾ ಹೇಳ್ತಾಳೆ, ನನ್ನಲ್ಲಿ ಬಂದವರೆಲ್ಲ ಅದು ಬೇಕು ಇದು ಬೇಕಂತ ಬೇಕಾದ ವರಗಳನ್ನ ಕೇಳ್ತಾರೆ. ಸುಂದರೇಶ್ವರರ ಮಡದಿ ತ್ರೈಲೋಕ್ಯ ಮಾತೆ ನನ್ನ ಎದುರಿಗೆ ಬಂದು ನಿಂತು ಏನಾದ್ರೂ ವರ ಕೇಳು ಅಂದ್ರೆ ನನ್ನೊಡನೆ ಪಗಡೆ ಆಟ ಆಡು ಅಂತೀಯಲ್ಲ, ಸರಿ ಬಾ ಆಡೋಣ ಅಂತ ಹೇಳಿದ್ಲು. ಶಂಕರರು, ಸರಿ ತಾಯಿ, ಬಹಳ ಸಂತೋಷ. ಮೀನಾಕ್ಷಿ, ಅದು ಸರಿಯಪ್ಪ, ಪಗಡೆ ಆಟ ಆಡೋದಕ್ಕೆ ಪಗಡೆಯ ಹಾಸು ಬೇಕಲ್ಲ, ಅದೇನ್ ಮಾಡ್ತೀಯಾ ಅಂತ. ಶಂಕರರು ಹೇಳ್ತಾರೆ, ಅಮ್ಮ ನಿನ್ನ ಭಕ್ತರು ನಿನಗೆ ಅರ್ಚನೆ ಮಾಡಿರ್ತಕ್ಕಂತಹ ಅರಿಶಿಣ ಕುಂಕುಮದಿಂದ ಪಗಡೆಯ ಹಾಸನ್ನ ರಚಿಸುತ್ತೇನೆ. ಮೀನಾಕ್ಷಿ ಹೇಳ್ತಾಳೆ, ಇನ್ನು ಪಗಡೆ ಕಾಯಿಗಳು ಬೇಕಲ್ಲ. ಅವಳಿಗೆ ಹೇಗಾದ್ರೂ ಮಾಡಿ ಈ ಆಟದಿಂದ ತಪ್ಪಿಸಿಕೊಂಡ್ರೆ ಸಾಕು ಅನ್ನುವಂಥ ಮನಸ್ಥಿತಿ ಮೀನಾಕ್ಷಿದು. ಶಂಕರರು, ಅದಕ್ಕೂ ನನ್ನ ಹತ್ರ ದಾರಿ ಇದೆ ತಾಯಿ. ಭಕ್ತರು ನಿನ್ನ ಚರಣಗಳಿಗೆ ಸಮರ್ಪಿಸಿರುವ ಹೂಗಳನ್ನ ನಾನು ನನ್ನ ಪಗಡೆಯ ಕಾಯಿಗಳನ್ನಾಗಿ ಮಾಡ್ಕೊಳ್ತೀನಿ. ನೀನು ನಿನ್ನ ಕಾಲೊಂದಿಗೆಯಲ್ಲಿ ಇರುವಂತಹ ಮುತ್ತು ರತ್ನಗಳನ್ನ ಕಾಯಿಗಳನ್ನಾಗಿ ಆಯ್ಕೆ ಮಾಡ್ಕೋ, ಆಗಬಹುದೇ? ಮೀನಾಕ್ಷಿ ಇನ್ನೇನ್ ಬೇಕು ಅಂತ ಕೇಳ್ತಾಳೆ. ಶಂಕರ, ಅಮ್ಮ ನೀನೇ ಪಗಡೆಯ ದಾಳಗಳನ್ನು ಸೃಷ್ಟಿ ಮಾಡಿಕೊಡು.
ಮೀನಾಕ್ಷಿ ಸರಿ ಅದನ್ನು ತೆಗೆದುಕೋ ಅಂತ ಹೇಳಿ ದಾಳಗಳನ್ನ ಕೊಡ್ತಾಳೆ. ಮತ್ತೇನ್ ಬೇಕು, ಇನ್ನಾಟ ಪ್ರಾರಂಭವಾಗಲಿ ಅಂತ ಹೇಳ್ತಾಳೆ. ಶಂಕರರು ಮೀನಾಕ್ಷಿಯ ಮುಖವನ್ನೇ ನೋಡ್ತಾ, ಇನ್ನೇನು ಇಲ್ಲಮ್ಮ, ನನ್ನನ್ನ ಆಶೀರ್ವದಿಸು ಅಂತ ಹೇಳಿ ಆ ಶ್ರೀಚರಣಗಳಿಗೆ ನಮಸ್ಕಾರ ಮಾಡ್ತಾರೆ. ತಾಯಿ ಕೇಳ್ತಾಳೆ, ಏನಂತ ಆಶೀರ್ವಾದ ಮಾಡಬೇಕು? ಶಂಕರರು, ಮಗನಿಗೆ ಗೆಲುವಾಗ್ಲಿ ಅಂತ ಆಶೀರ್ವಾದ ಮಾಡ್ಬಿಡಮ್ಮ. ಮೀನಾಕ್ಷಿ ಏನಂದೆ, ನಾನು ನಿನಗೆ ಗೆಲ್ಲು ಅಂತ ಆಶೀರ್ವಾದ ಮಾಡ್ಬೇಕೆ? ಲಲಿತಾ ಸಹಸ್ರನಾಮದಲ್ಲಿ ವಶಿನ್ಯಾದಿ ವಾಗ್ದೇವತೆಗಳು ವಿಜಯ ವಿಮಲ ವಂದ್ಯ ಅಂತ ಹೇಳಿ ನನ್ನ ಸ್ತುತಿಸಿದ್ದಾರೆ. ಅದರ ಅರ್ಥ ನಾನು ಸೋಲಲಿ ಎಂದೆ. ನೀನು ಕೇಳಿದ ಹಾಗೆ ಆಶೀರ್ವಾದ ಮಾಡುವುದಕ್ಕೆ ಆಗೋದಿಲ್ಲ. ಆದರೂ ನೀನು ಕೇಳಿಬಿಟ್ಟಿದ್ದೀಯ, ನಿನ್ನ ಪ್ರಾರ್ಥನೆಯನ್ನ ಈ ರೀತಿಯಾಗಿ ನೆರವೇರಿಸ್ತೇನೆ. ನೀನು ಗೆಲ್ಲು. ನಿನ್ನ ಕೃತಿಗಳ ಮೂಲಕ ಭಾಷ್ಯವನ್ನು ಬರೆದಿದ್ದೀಯ, ಸ್ತೋತ್ರಗಳನ್ನ ಪಠಿಸಿದ್ದೀಯ. ನಿನ್ನಿಂದ ಸೃಷ್ಟಿಯಾಗಿರುವ ಸಾಹಿತ್ಯವೆಲ್ಲ ಚಿರಕಾಲವಿರಲಿ, ಆ ಚಂದ್ರಾರ್ಕವಾಗಿ ಬೆಳೆಯಲಿ ಅಂತ ಮೀನಾಕ್ಷಿ ಶಂಕರರನ್ನ ಆಶೀರ್ವದಿಸ್ತಾಳೆ. ಶಂಕರರು, ಸರಿ ತಾಯಿ, ಎಲ್ಲ ನಿನ್ನಿಚ್ಛೆ, ಆಟ ಪ್ರಾರಂಭ ಮಾಡೋಣ ಅಂತ ಹೇಳ್ತಾರೆ. ಮೀನಾಕ್ಷಿ, ನೋಡು, ನಾನು ಇದುವರೆಗೂ ನೀನು ಹೇಳಿದ್ದನ್ನೆಲ್ಲ ಕೇಳ್ತಲೇ ಬಂದಿದ್ದೇನೆ. ನನ್ನದು ಒಂದು ಷರತ್ತಿದೆ. ನಾನು ನನ್ನ ಯಜಮಾನರಾದ ಸುಂದರೇಶ್ವರರ ಜೊತೆ ಆಡಿದ್ದೇನೆ. ನಮ್ಮ ಆಟದ ನಿಯಮ ಪಣವಿಟ್ಟು ಆಡಬೇಕು. ಆ ಪಣವಿಲ್ಲದೆ ಆಟವಾಡಿದರೆ ಸ್ವಾರಸ್ಯವೇ ಇರೋದಿಲ್ಲಯ್ಯ. ನಮ್ಮಲ್ಲಿ ಸುಂದರೇಶ್ವರರು ಏನಾದರೂ ಗೆದ್ದು ಬಿಟ್ಟರೆ, ಅವ್ರು ಯಾವತ್ತೂ ಗೆಲ್ಲೋದಿಲ್ಲ ಬಿಡ, ಅವ್ರು ಯಾವಾಗ್ಲೂ ಸೋಲ್ತಾನೆ ಬಂದಿದ್ದಾರೆ. ಆದರೂ ಗೆದ್ದು ಬಿಟ್ರೆ ನಾನು 1 ವರ್ಷ ಅವ್ರು ಹೇಳ್ದಾಗ ಕೇಳ್ತೀನಿ. ನಾನೇನಾದ್ರೂ ಗೆದ್ದು ಬಿಟ್ರೆ ನಾನು ಕೇಳ್ತಕ್ಕಂಥ ರಹಸ್ಯಮಯವಾದ ಪ್ರಶ್ನೆಗಳಿಗೆಲ್ಲ ಅವರು ಉತ್ತರವನ್ನ ಕೊಡಬೇಕು. ಇದು ನಮ್ಮ ಷರತ್ತಾಗಿರ್ತಿತ್ತು. ಆದರೂ ಈಗ ಏನಾದರೂ ಪಣವಿಟ್ಟೆ ಆಡಬೇಕು ಅಂತ ಹೇಳ್ತಾಳೆ. ಶಂಕರರು, ಅಮ್ಮ, ನಾನೊಬ್ಬ ಸನ್ಯಾಸಿ, ವೈರಾಗಿ. ನೀನು ತ್ರಿಪುರ ಸುಂದರಿ, 3 ಲೋಕಗಳಿಗೂ ಮಹಾರಾಣಿ. ನೀನ್ ಪಣವಿಟ್ಟರೆ ಅದಕ್ಕೆ ಬೆಲೆ ಇರುತ್ತೆ. ಆದರೂ ಒಂದು ಪಣ ಇಡ್ತೇನಮ್ಮ, ಅಕಸ್ಮಾತ್ ನೀನು ಸೋತರೆ ನಾನ್ ಸೋಲೋ ಮಾತ್ ಮಾತಾಡ್ಬೇಡಪ್ಪ ನೀನು ಅಂತ ಹೇಳ್ತಾಳೆ ಪರಮೇಶ್ವರಿ. ಮೀನಾಕ್ಷಿ, ಅಕಸ್ಮಾತ್ ನೀನ್ ಸೋತರೆ ನಾಳೆಯಿಂದ ನೀನು ಈಗ ಮಾಡುತ್ತಿರುವ ನಿನ್ನ ಸಂಹಾರ ಕಾರ್ಯವನ್ನ, ಅಂದ್ರೆ ಮಾರಣ ಹೋಮವನ್ನ ಮಾಡೋ ಅಂತಿಲ್ಲ, ಹಾಗಂತ ಮಾತ್ಕೊಡು. ಅಕಸ್ಮಾತ್ ನಾನ್ ಸೋತರೆ ನನ್ನನ್ನ ನೀನು ಭಕ್ಷಿಸಿ ನಿನ್ನ ಸ್ವೈರ ವಿಹಾರವನ್ನ ಮುಂದುವರಿಸು. ಅಲ್ಲಿಗೆ ತೀರ್ಮಾನವಾಗುತ್ತೆ ಮೀನಾಕ್ಷಿ ರಕ್ತ ಪಿಪಾಸು. ಅವಳನ್ನ ಈ ರಾಕ್ಷಸಿ ಪ್ರವೃತ್ತಿಯಿಂದ ಹಿಂದಕ್ಕೆ ಎಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರ್ಣಯವಾಗಿಬಿಡತ್ತೆ. ಅದಕ್ಕೆ ನಾನೇ ಮೊದಲು ಬಲಿ ಆಗ್ಬಿಡ್ತೇನೆ ಅಮ್ಮ. ಮೀನಾಕ್ಷಿ ಹೇಳ್ತಾಳೆ, ಈ ಪಣ ಅಷ್ಟೇನ್ ಚೆನ್ನಾಗಿಲ್ಲ. ನೀನು ಎಷ್ಟೊಂದು ಬಾರಿ ಅಮ್ಮ ಅಮ್ಮ ಅಂತ ಕರೆದಿದ್ಯಾ, ಪಣ ಎಂದು ಇಟ್ಟಿದ್ದೀಯಾ. ಸರಿ, ಆರಂಭವಾಗಲಿ. ಶಂಕರರು, ಅಮ್ಮ, ನನ್ನ ಕೊನೆಯ ಅಪೇಕ್ಷೆ ಒಂದಿದೆ. ನನಗೆ ಸಂಖ್ಯಾಶಾಸ್ತ್ರ ಗೊತ್ತಿದೆ. ಸಂಖ್ಯಾಶಾಸ್ತ್ರದ ಜೊತೆಗೆ ಅಕ್ಷರಶಾಸ್ತ್ರವೂ ಗೊತ್ತಿದೆ. ತ್ರಿಕೋನ, ಚತುಷ್ಕೋನ, ಷಟ್ಕೋನ ರಚಿಸುವ ವಿದ್ಯೆಯೂ ನನಗೆ ಗೊತ್ತಿದೆ. ನೀನು ಆಟವನ್ನ ಮುಂದುವರೆಸುತ್ತಾ ಇದ್ದಾಗ ನಮ್ಮಿಬ್ಬರ ನಡೆಗಳನ್ನ ಲೆಕ್ಕ ಹಾಕಿ ನಾನು ಕಾಯಿಗಳನ್ನ ನಡೆಸಿ ರೇಖೆಗಳನ್ನ ಎಳೆಯುತ್ತಾ ಹೋಗ್ತೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು ತಾಯಿ ಅಂತ. ತಾಯಿ, ಸರಿ ಆಯ್ತು, ಈಗಲಾದ್ರೂ ಆಟ ಪ್ರಾರಂಭ ಮಾಡೋಣವೇ? ಶಂಕರರು, ಆಯ್ತಮ್ಮ, ನೀನು ಕುಳಿತುಕೊಳ್ಳೋದಕ್ಕೆ ಮುಂಚೆ ಒಂದು ಬಿಂದುವನ್ನ ಸ್ಥಾಪನೆ ಮಾಡಿಬಿಡ್ತೇನೆ. ನೀನು ಹೇಗಿದ್ರು ಬಿಂದು ಮಂಡಲ ವಾಸಿನಿ ಅಲ್ವೇ? ಬಿಂದು ಮಧ್ಯದಲ್ಲೇ ಕುಳಿತುಕೋ. ನೀನು ಆಸೀನಳಾಗಿರುವ ಬಿಂದುವೇ ಸರ್ವಾನಂದಮಯ ಚಕ್ರ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಸಂಪೂರ್ಣವಾಗಿರ್ತಕ್ಕಂತಹ ನೀನು ಸಂಪೂರ್ಣ ಬಿಂದು ಮಂಡಲದಲ್ಲಿ ಕುಳಿತು ಬಿಂದು ಮಂಡಲ ವಾಸಿನಿಯೇ ಆಗಿದ್ದೀಯ. ಸರ್ವಾನಂದಮಯಿ ಸರ್ವೇಶ್ವರಿ ಬಿಂದು ಮಂಡಲದಲ್ಲಿ ಕುಳಿತು ನಿನ್ನ ಆಟವನ್ನ ನೀನ್ ಪ್ರಾರಂಭ ಮಾಡು ತಾಯಿ ಅಂತ ಹೇಳ್ತಾರೆ. ತಾಯಿ, ಸರಿ, ನಿನ್ನ ಕೋರಿಕೆಯಂತೆ ಆಗಲಿ. ಮೊದಲನೆಯ ಗರವೇ 5,
ಪಂಚಭೂತಗಳು, ಪಂಚಸ್ಥಿತಿಗಳು, ಪಂಚ ಪ್ರಾಣಗಳು, ಪಂಚ ಅಂಗಗಳು ಇವು ಎಲ್ಲವನ್ನು ಪ್ರತಿನಿಧಿಸುವ 5ರಿಂದ ಆಟವನ್ನ ಪ್ರಾರಂಭ ಮಾಡಿದ್ದೇನೆ. ಶಂಕರರು ಆರಂಭವೇ ಬಹಳ ಸೊಗಸಾಗಿದೆ ತಾಯಿ. ಓ, ನನ್ನ ಗರ 6 ಅಮ್ಮ. ಈ ದಾಳಗಳು ನಾವು ಯಾವ ಗರವನ್ನ ಬಯಸುತ್ತೇವೆಯೋ ಅದೇ ಬೀಳುವಂತೆ ಮಾಡು. ಮೀನಾಕ್ಷಿ ಹೇಳ್ತಾಳೆ, ನೀನು ಬಹಳ ಬುದ್ಧಿವಂತ ಇದ್ದೀಯೇ. ನಾವು ಬಯಸುವ ಗರಗಳು ಬೀಳುವುದಾದರೆ ಸೋಲು ಗೆಲುವಿನ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಶಂಕರರು, ಹಾಗಲ್ಲ ತಾಯಿ, ನಾವು ಬಯಸಿದ ಗರ ಬಿದ್ದರೂ ಕಾಯನ್ನು ನಡೆಸಲು ಬುದ್ಧಿ ಮತ್ತು ಚಾಣಾಕ್ಷತೆ ಬೇಕಲ್ಲ. ತಾಯಿ, ಸರಿ, ಅದು ಆಗಲಿ ಅಂತ ಹೇಳಿ ಶಂಕರರು, ನನ್ನದು 6, ಕುಮಾರಸ್ವಾಮಿಯ ಸಂಕೇತ, ತಂದೆಗೆ ಓಂಕಾರವನ್ನ ಹೇಳಿಕೊಟ್ಟಂತ ಸ್ಕಂದನ ಸಂಕೇತ. ಅಮ್ಮ, ಸ್ವಲ್ಪ ನಿಲ್ಲು. ಇಲ್ಲಿಯವರೆಗೂ ಬಿದ್ದಿರ್ತಕ್ಕಂತಹ ಗರಗಳನ್ನೆಲ್ಲ ಲೆಕ್ಕ ಹಾಕಿ ಒಂದು ತ್ರಿಕೋನವನ್ನ ಸೃಷ್ಟಿ ಮಾಡಬಹುದು. ಆ ಚಕ್ರವೇ ಸರ್ವಸಿದ್ಧಿಪ್ರದ ಚಕ್ರ. ಬಿಂದು ಮಂಡಲ ವಾಸಿನಿಯಾದ ನಿನ್ನ ಸುತ್ತಲೂ ಈ ತ್ರಿಕೋನವನ್ನ ರಚಿಸಿದರೆ. ಮೀನಾಕ್ಷಿ ಕೇಳ್ತಾಳೆ, ತ್ರಿಕೋನವೇ ಯಾಕೆ ಅಂತ. ಶಂಕರರು, ನಿನಗೆ ತಿಳಿಯದ್ದೇನಿದೆ ತಾಯಿ, ಅಲ್ಲಿ ನಿನ್ನ ಸುತ್ತಲೂ ತ್ರಿಮೂರ್ತಿಗಳು, ಅವರ ಬಾಹುವಿನಲ್ಲಿ ಸೂರ್ಯ ಚಂದ್ರಾದಿಗಳು, ಸಾತ್ವಿಕ ರಜಸ್ತಮೋ ಗುಣಗಳು, ಅದರೊಂದಿಗೆ ಪ್ರಾತಃ ಮಧ್ಯಾಹ್ನ ಸಂಧ್ಯಾ ನಿನ್ನ ತ್ರಿಪುರದ ಸಂಕೇತವಾಗಿ ತ್ರಿಕೋಣವನ್ನ ರಚಿಸಲು ಅನುಮತಿಯನ್ನ ಕೊಡುತ್ತಾಯಿ ಅಂತ ಮೀನಾಕ್ಷಿಯ ಸುತ್ತಲೂ ಒಂದು ತ್ರಿಕೋನವನ್ನ ರಚಿಸಿದ್ರು. ತ್ರಿಕೋನವು ರಚನೆಯಾಗುತ್ತಿದ್ದಂತೆಯೇ ಆಕೆಯಲ್ಲಿ ಬದಲಾವಣೆ ಪ್ರಾರಂಭವಾಯಿತು. ಏನೋ ಒಂದು ಸ್ಥಿರತೆ ಉಂಟಾಯಿತು. ತಾಯಿಯ ಹಸನ್ಮುಖದಿಂದ ಬಾಲಕನನ್ನು ಪ್ರಶ್ನಾರ್ಥವಾಗಿ ನೋಡುತ್ತಿದ್ದಾಳೆ. ಅಮ್ಮ, ಈ ಮೊದಲೇ ನೀನು ಅನುಮತಿಯನ್ನ ಕೊಟ್ಟಿದ್ದೀಯ. ಅದರಂತೆ ಸಂಖ್ಯಾಶಾಸ್ತ್ರ ಅಕ್ಷರಶಾಸ್ತ್ರ ಲೋಪ ಬಾರದಂತೆ ತ್ರಿಕೋನವನ್ನ ರಚಿಸುತ್ತಿದ್ದೇನೆ. ಅಮ್ಮ, ಇದುವರೆವಿಗೂ ನಿನ್ನ ಚಕ್ರದಲ್ಲಿದ್ದ ಗೋರಾಕ್ಷರಗಳನ್ನು ತೆಗೆದು ಅಲ್ಲಿ ಸಾತ್ವಿಕಾಕ್ಷರಗಳನ್ನು ಯಾವ ಯಾವ ಅಕ್ಷರ ಎಲ್ಲಿ ಬರಬೇಕೆಂದು ತಿಳಿದು ಪೂರ್ಣ ಮಾಡುತ್ತಿದ್ದೇನೆ. ತಪ್ಪಿದ್ದರೆ ಕ್ಷಮಿಸಿ ನನಗೆ ತಿಳಿಸು ತಾಯಿ ಅಂತ ಕೈ ಮುಗಿದು ಕೇಳ್ಕೊಳ್ತಾರೆ. ಆಟ ಸಾಗ್ತಾ ಇದೆ. ಮತ್ತೆ ಒಂದು ಹಂತದಲ್ಲಿ ತಾಯಿಯನ್ನು, ಇರು ತಾಯಿ, ಈಗ ಬಿದ್ದಿರುವ ಗರಗಳೆಲ್ಲವೂ ತಾಳೆ ಹಾಕಿ ಒಂದು ಅಷ್ಟಕೋನವನ್ನ ರಚಿಸುತ್ತೇನೆ. ಅದರಲ್ಲಿ ಅಷ್ಟವಸುಗಳನ್ನು, ವಶಿನ್ಯಾದಿ ವಾಗ್ದೇವತೆಯರನ್ನು ಸೃಷ್ಟಿ ಮಾಡೋಣ. ಹೀಗೆ ಆಟ ಮುಂದುವರಿಯುತ್ತೆ. ಆಟ ಮುಂದುವರೆದಂತೆಲ್ಲ ಗರಗಳನ್ನ ಲೆಕ್ಕ ಹಾಕಿ ದಶಾರ ಯುಗ್ಮ ಅಂದ್ರೆ ತ್ರಿಕೋನ, 10 ತ್ರಿಕೋನಗಳುಳ್ಳ 2 ತ್ರಿಕೋನಗಳನ್ನ ರಚನೆ ಮಾಡ್ತಾರೆ. ಅಮ್ಮ, ಒಳಗಿನ ತ್ರಿಕೋನವನ್ನ ಅಂತರ್ದಶಾರ, ಹೊರಗಿನ ತ್ರಿಕೋನವನ್ನ ಬಹಿರ್ದಶಾರ ಅಂತ ಕರೆಯೋಣ ಅಮ್ಮ ಅಂತ ಹೇಳ್ತಾರೆ. ಆಟದ ಮತ್ತೊಂದು ಘಟ್ಟದಲ್ಲಿ ಬಿಂದು ತ್ರಿಕೋಣ, ವಸುಕೋಣ ದಶಾರ ಯುಗ್ಮ, ಮನ್ವಸ್ತ್ರನಾಗದಳ ಸಂಯುತ ಷೋಡಶಾರ, ವೃತ್ತತ್ರಯಂಚ ಧರಣೀ ಸದನತ್ರಯಂಚ, ಶ್ರೀಚಕ್ರಮೇಧ ದುರಿತಂ ಪರದೇವತಾಯಾಹ. ಅಮ್ಮ, 14 ಮನುಗಳನ್ನು ಪ್ರತಿನಿಧಿಸುವಂತಹ ಶ್ರೀಚಕ್ರ. ಈ ಚಕ್ರವನ್ನು ಸರ್ವ ಸೌಭಾಗ್ಯದಾಯಕ ಚಕ್ರ ಅಂದ್ರೆ ಹೇಗಿರುತ್ತೆ? ಮೀನಾಕ್ಷಿ, ಆಯ್ತಪ್ಪ, ಇದುವರೆವಿಗೂ ನೀನು ಹೇಳಿದ್ದಕ್ಕೆಲ್ಲ ಅಸ್ತು ಅಂತಲೇ ಹೇಳ್ತಾ ಬಂದಿದ್ದೇನೆ. ಶಂಕರರು, ಈ ಗರಗಳಿಂದ 8 ಕಮಲಗಳಿಂದ ಒಂದು ಚಕ್ರವನ್ನ ರಚನೆ ಮಾಡಿಬಿಡ್ತೇನೆ. ಅದು ಸರ್ವ ಸಂಕ್ಷೋಭಣ ಚಕ್ರ. ಇಲ್ಲಿ ಪ್ರವೇಶ ಮಾಡತಕ್ಕಂಥವರ ಮನಸ್ಸು ತಲ್ಲಣಗೊಳ್ಳುತ್ತೆ. ಸರ್ವ ಸೌಭಾಗ್ಯ ಚಕ್ರ. ತಾಯಿ, 9 ಚಕ್ರಗಳು ರಚನೆಯಾಯಿತು. ತಾಯಿ ಕುಳಿತಿರುವಂತಹ ಬಿಂದು ಸರ್ವಾನಂದಮಯ ಚಕ್ರವಾಗಿ, ಆನಂತರ ಅದರ ಹೊರಗೆ 3 ಗೆರೆಗಳುಳ್ಳ ವೃತ್ತವಾಗಿ, ಅದೇ ತ್ರೈಲೋಕ್ಯ ಮೋಹನ ಚಕ್ರವಾಗಿದೆ. ಪಾಂಡ್ಯರಾಜ ಅರಮನೆಯಲ್ಲಿ ರಾಜನ ಮನಸ್ಸು ಬಹಳ ತಲ್ಲಣಗೊಂಡಿರುತ್ತೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ರಾಜ ಕೈ ಹಿಸಿಕೊಳ್ತಾ ಓಡಾಡ್ತಾ, ಅಯ್ಯೋ, ನಾನು ಈ ದಿನ ಏನ್ ಮಾಡ್ಬಿಟ್ಟೆ, ನನ್ನಲ್ಲಿಗೆ ಬಂದಂತ ಆ ಬಾಲ ಸನ್ಯಾಸಿಯನ್ನ ನಾನೇ ನನ್ನ ಕೈಯಾರ ಬಲಿ ಕೊಟ್ಬಿಟ್ನಲ್ಲ, ನನ್ನಂತಹ ರಾಜನಿದ್ದು ಏನ್ ಪ್ರಯೋಜನ ಇಲ್ಲ, ನಾನಿನ್ ಬದುಕಬಾರ್ದು, ಆ ಸನ್ಯಾಸಿಯನ್ನ ಬಲಿ ಕೊಟ್ಟ ನಾನು ಈಗಲೇ ದೇವಾಲಯಕ್ಕೆ ಹೋಗಿ ಮೀನಾಕ್ಷಿಗೆ ಬಲಿ ಆಗ್ಬಿಡ್ತೇನೆ ಅಂತ ಹೇಳಿ
ಆ ಪಾಂಡ್ಯ ರಾಜ ದೇವಸ್ಥಾನದ ಕಡೆಗೆ ಬರ್ತಾನೆ. ದೇವಸ್ಥಾನದಲ್ಲಿ ಬಂದು ನಿಂತು ನೋಡ್ತಾನೆ. ಅವನಿಗೆ ಅಲ್ಲಿನ ದೃಶ್ಯವನ್ನ ಕಂಡು ಬಹಳ ಆಶ್ಚರ್ಯವಾಗುತ್ತೆ. ಶಂಕರರು ಮೀನಾಕ್ಷಿಯ ಜೊತೆ ಆಟವನ್ನ ಆಡ್ತಾ ಸಂವಾದವನ್ನ ಮಾಡ್ತಾ ಇರ್ತಾರೆ. ಇದನ್ನ ಕಂಡ ಪಾಂಡ್ಯ ರಾಜ ಹಾಗೆಯೇ ಮೂಕ ವಿಸ್ಮಿತನಾಗಿ ನಿಂತು ಬಿಡ್ತಾನೆ. ಶಂಕರ, ಅಮ್ಮ, ಕಡೆಯದಾಗಿ ನಾನು ಒಂದು ಭೂಪುರ ಚಕ್ರವನ್ನ ರಚಿಸಿ ಬಿಡ್ತೇನೆ. ತ್ರೈಲೋಕ್ಯ ಮೋಹನ ಚಕ್ರದ ಸುತ್ತಲೂ ಭೂಪುರ ಚಕ್ರವನ್ನ ಚೌಕಾಕಾರದಲ್ಲಿ ನಿರ್ಮಾಣ ಮಾಡಿಬಿಡ್ತೇನೆ. ಇದೆಲ್ಲವೂ ಸಂಖ್ಯಾಶಾಸ್ತ್ರಕ್ಕೆ ಅನುಗುಣವಾಗಿಯೇ ಇರುತ್ತಮ್ಮ. ಮೀನಾಕ್ಷಿ, ಓಹೋ, ಹೌದು, ಎಲ್ಲವನ್ನೂ ಸರಿಯಾಗಿ ಮಾಡಿದ್ದೀಯೇ, ನನಗೆ ಬಹಳ ಸಂತೋಷವಾಗಿದೆ. ಆಟವೂ ಮುಕ್ತಾಯವಾಯಿತು. ಇಲ್ಲಿ ನೋಡು, ಇದೋ ನನ್ನ ಕಡೆಯ ಕಾಯನ್ನು ಹಣ್ಣು ಮಾಡುತ್ತೇನೆ, ನಾನೇ ಗೆದ್ದೆ ಅಂತ ಮೀನಾಕ್ಷಿ ಸಂತಸದಿಂದ ಹೇಳ್ತಾಳೆ. ಶಂಕರ ಹೇಳ್ತಾರೆ, ಅಮ್ಮ, ನಾನು ಎಲ್ಲವನ್ನೂ ಗೆಲ್ಲುತ್ತಿದ್ದೇನೆ. ಕಡೆಯದಾಗಿ ನಾನು ಒಂದು ಗರವನ್ನ ಹಾಕುವುದಕ್ಕೆ ನೀನು ಅನುಮತಿ ಕೊಟ್ಟರೆ ನಾನು ಹಣ್ಣು ಮಾಡಿಬಿಡ್ತೇನೆ. ಮೀನಾಕ್ಷಿ, ಆಹಾ, ಅದು ಹೇಗ್ ಸಾಧ್ಯ? ಅದೆಲ್ಲ ಆಗೋದಿಲ್ಲ. ನಾನ್ ಗೆದ್ದೆ, ನೀನ್ ಸೋತೆ, ಈಗ ಮುಂದೇನು ಅಂತ ಕೇಳ್ತಾಳೆ. ಶಂಕರರು, ಏನ್ ಮಾಡೋದಿಕ್ಕಾಗತ್ತೆ ತಾಯಿ, ನೀನು ಗೆದ್ಬಿಟ್ಟಿದ್ದೀಯ, ಆದ್ರಿಂದ ಇಟ್ಟಿದ್ದ ಪಣಕ್ಕೆ ನೀನು ನನ್ನನ್ನ ಭಕ್ಷಿಸಿ ಬಿಡು, ಸ್ವೀಕರಿಸ್ಬಿಡು. ತಾಯಿ, ನಿನ್ನನ್ನು ಹೇಗೆ ಬಲಿ ತೆಗೆದುಕೊಳ್ಳಿ? ಇಷ್ಟೊತ್ತು ನಿನ್ನನ್ನ ಅಮ್ಮ ಅಂತ ಕರೆದಿದ್ದೀಯ. ತಾಯಿ ಎಲ್ಲಾದ್ರೂ ಮಗನನ್ನ ಬಲಿ ತಗೊಳ್ಳಕ್ಕೆ ಸಾಧ್ಯವೇ? ಕಾಲವನ್ನೇ ನಿಯಂತ್ರಣ ಮಾಡುವ ನನ್ನನ್ನ, ಕಾಲ ಸ್ವರೂಪಿಣಿಯನ್ನ ಬಂಧಿಸಿ ಕೂರಿಸಿ ಬಿಟ್ಟಿದ್ದೀಯೆ. ನಾನು ನಿನಗೆ ರಕ್ಷಣೆಯನ್ನ ಕೊಟ್ಟಿದ್ದೇನೆ. 4ನೇ ಜಾವ ಪ್ರಾರಂಭವಾಗ್ತಾ ಇದೆ. ನಾನು ನನ್ನ ಕೆಲಸಕ್ಕೆ ಹೋಗ್ಬೇಕಿತ್ತು, ಆದ್ರೆ ಈಗ ನಾನು ಹೋಗಿ ಪ್ರತಿಮೆಯಲ್ಲಿ ಐಕ್ಯಳಾಗ್ಬಿಡ್ತೇನೆ. ಶಂಕರರು, ಹೌದು ಅಮ್ಮ, ಸುಪ್ರಭಾತ ಸಮಯವಾಗಿದೆ, ಅಲ್ಲಿಗೆ ನೀನೇ ಸೋತೆ ಅಲ್ವೇ ತಾಯಿ? ಮೀನಾಕ್ಷಿ, ಅದು ಹೇಗೆ? ನನ್ನ ಕಾಯಿಗಳೆಲ್ಲವನ್ನೂ ಹಣ್ಣು ಮಾಡಿದ್ದೀನಲ್ಲ. ಶಂಕರರು, ಅಮ್ಮ, ಬಿದ್ದ ಗರಗಳನ್ನು ನಡೆಸಿರುವ ಕಾಯಿಗಳನ್ನ ನೋಡಿದರೆ ನಾನೇ ಗೆದ್ದ ಹಾಗೆ ಕಾಣಿಸ್ತಾ ಇದೆ. ಮೀನಾಕ್ಷಿ, ಅದು ಹೇಗ್ ಸಾಧ್ಯ? ಮತ್ತೆ ಶಂಕರರು ಹೇಳ್ತಾರೆ, ಅಮ್ಮ, ಈಗ ಮುಂದಿನ ಕ್ಷಣದಲ್ಲಿ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮೀನಾಕ್ಷಿ ಬಹಳ ವಿಸ್ಮಯದಿಂದ, ಏನ್ ಗೊತ್ತಾಗುವುದು? ಗೊತ್ತಾಗೋದಕ್ಕೆ ಏನಿದೆ? ಆಟ ಮುಗಿದಿದೆಯಲ್ಲ. ಶಂಕರರು ಹೇಳ್ತಾರೆ, ಸರಿ ತಾಯಿ, ಇನ್ನು ನೀನು ಹೋಗಿ ನಿನ್ನ ಪ್ರತಿಮೆಯಲ್ಲಿ ಐಕ್ಯಳಾಗು. ಇಷ್ಟು ಹೊತ್ತು ಈ ಮಗನ ಜೊತೆಯಲ್ಲಿ ಪ್ರೀತಿಯಿಂದ ಮಾತನಾಡಿದ್ದೀಯೆ. ನನ್ನ ಅಪೇಕ್ಷೆಯಂತೆ ನನ್ನ ಜೊತೆಯಲ್ಲಿ ಪಗಡೆ ಆಟವನ್ನ ಆಡಿದ್ದೀಯ. ಈ ಭಾಗ್ಯ ಯಾರಿಗುಂಟು? ನಾನೇ ಧನ್ಯ, ನಾನೇ ಧನ್ಯ ಅಂತ ಹೇಳ್ತಾರೆ. ಮೀನಾಕ್ಷಿ ಮೇಲೆ ಹೇಳೋದಿಕ್ಕೆ ಹೋಗ್ತಾಳೆ, ಹೇಳೋದಿಕ್ಕೆ ಆಗಲ್ಲ. ಆಕೆಯ ಸೀರೆ ನೆರಿಗೆಗಳೆಲ್ಲ ಶ್ರೀಚಕ್ರದಲ್ಲಿ ಬಂಧಿತವಾಗ್ಬಿಟ್ಟಿರುತ್ತೆ. ಏನಿದು, ನನಗೆ ಹೇಳೋದಿಕ್ಕೆ ಆಗ್ತಾ ಇಲ್ವಲ್ಲ, ನನ್ನ ಸೀರೆಯ ನೆರಿಗೆಗಳೆಲ್ಲ ಈ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಆ ಪದ್ಮಾಸನವನ್ನು ಬಿಚ್ಚೋದಿಕ್ಕಾಗ್ತಾ ಇಲ್ಲ, ಇದೇನ್ ಮಾಡಿದೆ ನೀನು ಅಂತ. ಶಂಕರರು ಹೇಳ್ತಾರೆ, ಅಮ್ಮ, ಕೋಪ ಮಾಡ್ಕೋಬೇಡ. ನೀನು ಬಂದು ಈ ಬಿಂದುವಿನಲ್ಲಿ ಕುಳಿತಾಗ ಘೋರಾಕ್ಷರ ಸಂಯುತೆಯಾಗಿದ್ದೆ. ಆ ಘೋರಾಕ್ಷರಗಳನ್ನೆಲ್ಲ ನಾನು ಅಘೋರಾಕ್ಷರಗಳನ್ನಾಗಿ ಮಾಡಿಬಿಟ್ಟೆ. ಈಗ ಸೃಷ್ಟಿಯಾಗಿರುವ ಅಕ್ಷರಗಳೆಲ್ಲ ಸಾತ್ವಿಕಾಕ್ಷರಗಳು. ನೀನು ಘೋರಿಯಾಗಿ ಬಂದವಳು ಅಘೋರಿಯಾಗಿದ್ದೀಯೆ, ಕಾಳಿಯಾಗಿ ಬಂದವಳು ಗೌರಿಯಾಗಿದ್ದೀಯೆ, ರೌದ್ರಿಯಾಗಿ ಬಂದವಳು ಹಸನ್ಮುಖದ ಪಾರ್ವತಿಯಾಗಿದ್ದೀಯೆ. ಈಗ ನೀನು ಪರಿವರ್ತಳಾಗಿದ್ದೀಯಮ್ಮ. ನಿನ್ನಲ್ಲಿ ಬಹಳಷ್ಟು ಪರಿವರ್ತನೆಯಾಗಿದೆ ತಾಯಿ. ಈ ಸ್ಥಿತಿಯಲ್ಲಿ ನೀನು ಹಿಂದಕ್ಕೆ ಹೋಗಬೇಕಾದರೆ ಹೇಗೆ ಸಾಧ್ಯ? ನೀನು ಆಟದಲ್ಲಿ ಗರವನ್ನ ಹಾಕಿ ಗೆದ್ದೆ, ನಾನು ನಿನ್ನನ್ನ ಬಂಧಿಸಿ ಗೆದ್ದೆ. ನೀನು ಹೋಗ್ಬೇಕಾದ್ರೆ ಈ ಚಕ್ರದ ತತ್ವಗಳಿಗೆ ಬದ್ಧಳಾಗಿಯೇ ಹೋಗ್ಬೇಕು, ಅಂದರೆ ಸಾತ್ವಿಕಳಾಗಿ ಹೋಗ್ಬೇಕು. ಮೀನಾಕ್ಷಿ, ಅದು ಹೇಗ್ ಸಾಧ್ಯ? ಇಲ್ಲಿಯವರೆಗೂ ರೂಢಿಯಲ್ಲಿ ಬಂದಿರುವಂತಹದನ್ನ ಬಿಡು ಅಂದ್ರೆ ಹೇಗೆ? ಅದು ನನ್ನ ನಿಯಮಕ್ಕೆ, ಕಾರ್ಯಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾಳೆ. ಶಂಕರರು,
ತಾಯಿ, ಇಂದಿನಿಂದ ನಿನ್ನ ಬಲಿ ಕಾರ್ಯ ಮಾರಣ ಹೋಮ ನಿಂತು ಹೋಯಿತು. ಇನ್ನು ಮುಂದೆ ಯಾರನ್ನೂ ಬಲಿ ತೆಗೆದುಕೊಳ್ಳೋ ಹಾಗಿಲ್ಲ ಅನ್ನೋ ನಿರ್ಣಯಕ್ಕೆ ಬರಬೇಕು. ಪಾಯಸಾನ್ನ ಪ್ರಿಯೇ ದೇವಿ, ಇದು ನಿನ್ನ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮವಾಗಿದೆ. ನಾಳೆಯಿಂದ ನಿನಗೆ ಪಾಯಸಾನ್ನವೇ ನೈವೇದ್ಯವೇ ವಿನಃ ಮಾಂಸವಲ್ಲ. ಇದಕ್ಕೆ ನಿನ್ನ ಒಪ್ಪಿಗೆ ಅನುಮತಿಯನ್ನ ಕೊಡಬೇಕು. ಈ ಸಂಭಾಷಣೆಯನ್ನು ಪಾಂಡ್ಯ ರಾಜ ದೂರದಿಂದಲೇ ನೋಡ್ತಾ ಇದ್ದ. ಸ್ತಂಭೀಭೂತನಾಗಿದ್ದ. ದೇವಿಯೊಡನೆ ಸಂವಾದ ಮಾಡುತ್ತಿರುವ ಬಾಲಶಂಕರ ಹೇಗೆ ಆಲೋಚಿಸುತ್ತಿದ್ದಾರೆ? ಹೀಗೆ ಆಲೋಚಿಸುತ್ತಿದ್ದರೆ ಹೇಗೆ ತಾಯಿ? ಮಾರಣ ಹೋಮ ಬಿಡದಿದ್ದರೆ ಬಂಧ ಮುಕ್ತಿ ಇಲ್ಲ. ಆಗ ಮೀನಾಕ್ಷಿ ತನ್ನ ಪತಿಯಾದ ಸುಂದರೇಶ್ವರರ ಕಡೆಗೆ ತಿರುಗಿ ನೋಡ್ತಾರೆ. ಶಂಕರರು ಕೈ ಮುಗಿದು, ತಂದೆ, ಈಗ ನೀನೇ ದಾರಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಸುಂದರೇಶ್ವರ ಪ್ರತ್ಯಕ್ಷರಾಗಿ, ಭವಾನಿ, ನಾನು ನಿನ್ನ ಆಟವನ್ನ ನೋಡುತ್ತಲೇ ಇದ್ದೇನೆ. ಕಾಮೇಶ್ವರಿ, ಆ ಬಾಲಕನ ಹತ್ತಿರ ನೀನು ಏನು ಹೇಳುತ್ತಿದ್ದೆ? ಯಾವಾಗಲೂ ನನ್ನ ಯಜಮಾನರೇ ಸೋಲುವುದು ಎಂದು ಗರ್ವದಿಂದ ಹೇಳ್ತಾ ಇದ್ದೆ ಅಲ್ವೇ? ನಾನು ನಿಜವಾಗಿಯೂ ಸೋತಿರಲಿಲ್ಲ. ಸೋತಂತೆ ನಾಟಕವಾಡ್ತಾ ಇದ್ದೆ. ಆಟದಲ್ಲಿ ನಮ್ಮ ಪಣ ಏನಿರ್ತಾ ಇತ್ತು? ನೀನ್ ಕೇಳಿದ್ದಾದ್ರೂ ಏನು? ಸೃಷ್ಟಿಯ ಹಾಗೂ ಬ್ರಹ್ಮಾಂಡದ ರಹಸ್ಯದ ಬಗ್ಗೆ. ಅದಕ್ಕೆ ನಾನು ಉತ್ತರಿಸಬೇಕಾಗಿತ್ತು. ಇದಕ್ಕೆ ನಾನು ಸೋತಂತೆ ನಟಿಸಿ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಾ ಇದ್ದೆ. ಅದು ಲೋಕ ಕಲ್ಯಾಣಾರ್ಥವಾಗಿ. ನೀನು ಭಂಡಾಸುರ ವಧೆಯ ನಂತರ ಮಾರಣ ಹೋಮ ಮಾಡಲು ಪ್ರಾರಂಭ ಮಾಡಿದೆ. ನಾವು ಶಿವಶಕ್ತಿಯರು ಅರ್ಧನಾರೀಶ್ವರರು. ನಿನ್ನನ್ನು ತಡೆಯೋ ಹಾಗಿಲ್ಲ. ನಾನು ನಿನ್ನನ್ನು ತಡೆದಿದ್ರೆ ನನಗೆ ನಾನೇ ಶಿಕ್ಷಿಸಿಕೊಂಡಂತೆ. ಆದ್ದರಿಂದ ಏನು ಮಾಡಲಾಗದೆ ನಿನ್ನ ಮಾರಣ ಹೋಮವನ್ನ ನೋಡ್ತಾ ಇದ್ದೆ. ಯಾರಾದರೂ ವಿರಾಗಿ, ಕಾಮ ಸಂಗವಿಲ್ಲದವನು ನನ್ನ ಹಂಶ ಸಂಭೂತನ ಬರುವಿಕೆಗಾಗಿ ಕಾಯ್ತಾ ಇದ್ದೆ. ಅಂತಹವನು ಬಂದರೆ ನಿನ್ನಲ್ಲಿ ಬದಲಾವಣೆ ಕಾಣಬಹುದು ಅಂತ ನಾನು ಕಾಯ್ತಾ ಇದ್ದೆ. ನೋಡು, ಬಾಲ ಸನ್ಯಾಸಿ ಬಂದು ನಿನ್ನನ್ನು ಪಗಡೆ ಆಟದ ನೆಪದಲ್ಲಿ ಬಂಧಿಸಿದ್ದಾನೆ. ಈಗಲಾದರೂ ಸೋತೆ ಎಂದು ಒಪ್ಪಿಕೋ. ಅದರಿಂದ ಜಗತ್ ಕಲ್ಯಾಣ ಸಾಧ್ಯವಾಗುತ್ತೆ. ನೀನು ಹಾಗೆ ಒಪ್ಕೊಳ್ದೆ ಹೋದ್ರೆ ಬಂಧಿತಳಾಗಿ ಇಲ್ಲಿಯೇ ಕುತ್ಕೊಂಡಿರ್ಬೇಕಾಗತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನಿನ್ನ ಭಕ್ತರೆಲ್ಲರೂ ಬರ್ತಾರೆ. ನಿನ್ನ ಈ ಅವಸ್ಥೆಯನ್ನ ನೋಡಿ ನಗುತ್ತಾರೆ. ಅದರಿಂದ ನಿನ್ನ ಮಗನನ್ನು ಹರಸು. ಇಷ್ಟು ವರ್ಷಗಳ ಕಾಲ ನಿನಗೆ ಸೋಲುತ್ತಿದ್ದೆ. ಈಗ ನಮ್ಮ ಮಗನ ಮುಂದೆ ನೀನು ಸೋತಿದ್ದೀಯ. ಹೆಮ್ಮೆ ಪಡು. ಅವನಿಗೆ ಪ್ರಮಾಣ ಮಾಡು, ಇನ್ನು ಮುಂದೆ ರಕ್ತ ಮಾಂಸಗಳನ್ನ ಮುಟ್ಟೋದಿಲ್ಲ ಅಂತ. ಅದಕ್ಕೆ ಮೀನಾಕ್ಷಿ, ಸರಿ, ಹಾಗೇ ಆಗ್ಲಿ, ಇನ್ನು ಮುಂದೆ ನಾನು ರಕ್ತ ಮಾಂಸಗಳನ್ನ ಮುಟ್ಟೋದಿಲ್ಲ ಅಂತ ಶಂಕರರಿಗೆ ಮಾತು ಕೊಡ್ತಿದ್ದ ಹಾಗೆಯೇ ಆ ಬಂಧನ ಮುಕ್ತಳಾಗಿ ಮಂದಸ್ಮಿತೆಯಾಗಿ ಮಗನನ್ನ ನೋಡುತ್ತಾ ಗರ್ಭಗುಡಿಯನ್ನ ಪ್ರವೇಶ ಮಾಡಿ ವಿಗ್ರಹದಲ್ಲಿ ಐಕ್ಯಳಾಗ್ತಾಳೆ. ಇತ್ತ ಸುಂದರೇಶ್ವರರು ಅಂತರ್ಧಾನರಾಗ್ತಾರೆ. ಶ್ರೀ ಶ್ರೀ ಶಂಕರರು ಅವರು ಹೋದ ಕಡೆಗೆ ನಮಸ್ಕರಿಸಿ ಪಾಂಡ್ಯರಾಜನ ಕಡೆಗೆ ತಿರುಗಿ, ಇಲ್ಲಿ ನೋಡು ರಾಜ, ತಾಯಿ ಮೀನಾಕ್ಷಿ ನನ್ನ ಜೊತೆಯಲ್ಲಿ ಆಟವಾಡಲು ಕುಳಿತಿದ್ದ ಜಾಗದಲ್ಲಿ ಒಂದು ಶ್ರೀಚಕ್ರ ಉದ್ಭವವಾಗಿದೆ. ಈ ಸಾತ್ವಿಕ ಗುಣವನ್ನು ಸಮೀಚಿ ಮಾಡಿದ್ದೇನೆ. ಶ್ರೀಚಕ್ರದ ಧ್ಯಾನ ಶ್ಲೋಕವನ್ನ ಹೇಳಿ ಯಾರು ಈ ಶ್ರೀಚಕ್ರವನ್ನ ಅರ್ಚಿಸುತ್ತಾರೆಯೋ ಅವರಿಗೆ ಸಕಲ ಸೌಭಾಗ್ಯವೂ ಸಿದ್ಧಿಸುವುದು. ಅದರಲ್ಲಿಯೂ ನವರಾತ್ರಿಯಲ್ಲಿ 9 ದಿನವೂ ವಿಶೇಷವಾಗಿ ದುರ್ಗಾಷ್ಟಮಿಯ ದಿನ ಪೂಜಿಸಿದರೆ ಅಷ್ಟ ಸೌಭಾಗ್ಯಗಳು ಲಭಿಸುತ್ತದೆ. ನವರಾತ್ರಿ ಎಂಬುದು ನವದುರ್ಗೆಯರ ಆರಾಧನೆಯ ಪವಿತ್ರ ದಿನ. ದುರ್ಗಾ ಸಪ್ತಶತಿಯಲ್ಲಿ ಕವಚ ಶ್ಲೋಕ: ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂಧಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಳರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಃ ಎಂದು ನವರಾತ್ರಿ ವಿಶೇಷತೆಯನ್ನ ಹೇಳಿದೆ. ಈ ಪೂಜೆಯನ್ನು ಶ್ರೀಚಕ್ರವನ್ನು ಆವಾಹನೆ ಮಾಡಿಯಾದರೂ ಪೂಜಿಸಬಹುದು. ಲಲಿತಾ ಸಹಸ್ರನಾಮದ ಮೂಲಕವೂ ಪೂಜಿಸಬಹುದು. ತಾಯಿಗೆ ಭಕ್ತಿ ಮುಖ್ಯವೇ ಹೊರತು ಯಾವ ರೀತಿಯಲ್ಲಿ ಪೂಜೆ ಮಾಡುತ್ತೇನೆ ಎಂಬುದು ಮುಖ್ಯ ಆಗೋದಿಲ್ಲ ಅಂತ ಶಂಕರರು ಪಾಂಡ್ಯರಾಜನಿಗೆ ಹೇಳ್ತಾರೆ.
ಆಗ ಪಾಂಡ್ಯರಾಜ, ಗುರುದೇವ, ನಿಮ್ಮ ಈ ಉಪಕಾರಕ್ಕೆ ನಾನು ಋಣಿಯಾಗಿದ್ದೇನೆ. ತಾವು ಅರಮನೆಗೆ ಬಂದು ನಮ್ಮ ಆತಿಥ್ಯವನ್ನ ದಯವಿಟ್ಟು ಸ್ವೀಕರಿಸಬೇಕು. ಶಂಕರರು, ಇಲ್ಲ ರಾಜ, ನಾನು ಬಂದ ಉದ್ದೇಶ ನೆರವೇರಿತು. ನಾನು ಶೃಂಗಗಿರಿಯಿಂದ ಹೊರಟಾಗ ನನ್ನ ಮನಸ್ಸಿನಲ್ಲಿ ಇದ್ದ ಸಂಕಲ್ಪ ನೆರವೇರಿದೆ. ತಾಯಿಯ ದರ್ಶನವಾಯಿತು. ಇಲ್ಲಿ ಶ್ರೀಚಕ್ರದ ಪೂಜೆ ನಿರಂತರವಾಗಿ ನಡೆಯಲಿ, ನಾನಿನ್ನು ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಶಂಕರರು. ಈ ರೀತಿಯಾಗಿ ಶ್ರೀ ಶ್ರೀ ಶಂಕರಾಚಾರ್ಯರು ಮೀನಾಕ್ಷಿ ಆಲಯದಲ್ಲಿ ಆ ಘೋರಾಕ್ಷರಗಳಿಂದ ಕೂಡಿದಂತಹ ಶ್ರೀಚಕ್ರದಲ್ಲಿ ಸಾತ್ವಿಕಾಕ್ಷರಗಳನ್ನ ಸೇರಿಸಿ ರಚನೆ ಮಾಡಿ ಶ್ರೀಚಕ್ರಾರ್ಚನೆಯನ್ನ ರೂಢಿಯಲ್ಲಿ ತರ್ತಾರೆ. ಯಾರೆಲ್ಲ ಶ್ರೀಚಕ್ರಾರಾಧಕರು, ಪರಮೇಶ್ವರಿಯ ಉಪಾಸಕರು, ದೇವಿಯ ಭಕ್ತರು ಇದ್ದೀರೋ ಅವರಿಗೆಲ್ಲ ಪರಮೇಶ್ವರಿಯ ಅನುಗ್ರಹ ಪ್ರಾಪ್ತಿಯಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.